ದೊಡ್ಡಗಣಪುರದಲ್ಲಿ ನಮ್ಮ ಕೂಲಿ ಸಮಾಜದ ಯುವಕ ದತ್ತಪ್ಪ ಎನ್ನುವ ವ್ಯಕ್ತಿ ಏನು ಆಟೋ ನಡೆಸ್ತಾನೆ, ಆ ವ್ಯಕ್ತಿ ಆಟೋ ನಡೆಸುವಂಥ ವ್ಯಕ್ತಿ ಏನೋ ಹಿಂದಕ್ಕೆ ಕಾರಣದಿಂದ ಅವರಿಗೆ ಗುರುತಿಸಿ ನೋಡ್ಯಾನ ಅನ್ನುವಂಥ ಒಂದು ಸಣ್ಣ ನೆಪವನ್ನು ಇಟ್ಕೊಂಡು ರಾತ್ರಿ ಕೆಲವು ದುಷ್ಕರ್ಮಿಗಳು ಅವನನ್ನು ಅಟ್ಟಾಡಿಸಿ ಹರಿತವಾದಂಥ ಅಸ್ತ್ರಗಳಿಂದ ಬರ್ಬರವಾಗಿ ಹತ್ಯೆ ಮಾಡಲು ಪ್ರಯತ್ನ ಮಾಡಿರೋದು ನಾವು ಬಲವಾಗಿ ಖಂಡಿಸ್ತಾ ಇದ್ದೀನಿ. ಯಾವ ರೀತಿ ಅವರು ಹೊಡೆದಿದ್ದಾರೆ ಅಂದ್ರೆ ಇಡೀ ಮಾನವ ಕುಲಕ್ಕೆ ಇವತ್ತ ತಲೆ ತಗ್ಗಿಸುವಂಥ ಒಂದು ಘಟನೆ ನಿನ್ನೆ ನಡೆದಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತಿನ ದಿವಸ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಅನ್ನುವಂಥ ರೀತಿಯಲ್ಲಿ ಸಾಕಷ್ಟು ಸಲ ಇವತ್ತಿನ ದಿವಸ ನಾವು ಈ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ರೂ ಕೂಡ ರಾಜ್ಯಗೆಟ್ಟಂಥ ಮಾನ ಮರ್ಯಾದೆ ಇರಲಾರ್ದಂಥ ನಾಚಿಕೆ ಇರಲಾರ್ದಂಥ ಈ ಸರ್ಕಾರ, ಈ ಪೊಲೀಸ್ ಇಲಾಖೆ, ಇಲ್ಲಿ ಸಾರ್ವಜನಿಕರು, ಮಕ್ಕಳು, ರೈತರು ಯಾರು ಇವತ್ತಿನ ದಿವಸ ನಿರ್ಭಯವಾಗಿ ಓಡಾಡುವಂಥ ಒಂದು ಪರಿಸ್ಥಿತಿ ಇಲ್ಲ. ಒಂದು ಕ್ಷುಲ್ಲಕ ಕಾರಣಕ್ಕೆ ಇವತ್ತಿನ ದಿವಸ ಈ ರೀತಿಯಾಗಿ ಅಟ್ಟಾಡಿಸಿ ಇವತ್ತಿನ ದಿವಸ ಸ್ವಲ್ಪನೂ ಕನಿಕರ ಇಲ್ಲಾರ್ದೇ ತಲವಾರ ಮತ್ತು ಹರಿತವಾದ ಅಸ್ತ್ರಗಳಿಂದ ಇವತ್ತ ಯಾವ ಒಂದು ನಾಯಿಗಿರಿ ರೀತಿ ಹೊಡೆಯಲ್ಲ ಆ ರೀತಿಯಾಗಿ ಇವತ್ತು ದಿವಸ ಹೊಡೆದಿದ್ದಾರೆ. ಇವತ್ತ ಕೂಡಲೇ ನಾನು ಈ ಒಂದು ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟಿದ್ದೀನಿ. ನೋಡಿದ್ರೆ ಇವತ್ತ ಕಣ್ಣ ನೀರು ಬರ್ತಾವೆ. ಇವತ್ತು ದಿವಸ ಆ ಒಬ್ಬ ದತ್ತು ಅಂತ ಇಂಜುರಿ ಆದಂಥವ ಸಾವು ಬದುಕಿನ ಜೊತೆ ಇವತ್ತು ಹೋರಾಡ್ತಾ ಇದ್ದಾನೆ. ಆದರೆ ಇವತ್ತ ಪೊಲೀಸರು ಮಾತ್ರ ನಮಗೇನು ಗೊತ್ತಿಲ್ಲ ಅನ್ನುವಂಥ ರೀತಿಯಲ್ಲಿ ಇವತ್ತು ದಿವಸ ಅವರು ಅವ್ರ ವರ್ತನೆ ನೋಡಿದ್ರೆ ನಮ್ಗೆ ಭಾಳ ಬೇಸರ ಅನಿಸ್ತದೆ. ಆದ್ದರಿಂದ ನಮ್ಮದೇನು ಕೂಡಲೇ ಆ ಆರೋಪಿಗಳನ್ನು ಬಂಧಿಸುವಂಥ ಕೆಲಸ ಮಾಡಬೇಕು ಮತ್ತು ಮುಂದೆ ಇಂಥ ಘಟನೆ ಆಗಲಾರ್ದಂಗೆ ನೋಡ್ಕೋಬೇಕು. ಈ ಘಟನೆ ಅಂತೂ ಕೂಡ ಆಗಲಾರ್ದಂಗೆ ನೋಡ್ಕೊಳ್ಳೋಂಥ ತಾಕತ್ತು ದಮ್ಮು ಈ ಪೊಲೀಸರಿಗಿಲ್ಲ. ಇವತ್ತಿನ ದಿವಸ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತಿನ ದಿವಸ ಬಿಜಿ ಆಗಿರೋದ್ರಿಂದ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತಿನ ದಿವಸ ಹಾಡು ಹಗಲೇ ಇವತ್ತಿನ ದಿವಸ ಇಂಥ ಘಟನೆಗಳು ಆಗ್ತಾ ಇರ್ತವೆ. ನಿಜವಾಗ್ಲೂ ನಮಗೆ ನಾಚಿಕೆ ಬರ್ತದೆ. ಅದಕ್ಕೆ ನಾವು ಇವತ್ತು ಕೂಡಲೇ ಆ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಕೂಡಲೇ ಅಮಾನತು ಮಾಡಬೇಕು. ಇವತ್ತಿನ ದಿವಸ ಏನು ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಅವ್ರ ಹೆಸರಿನ ಮೇಲೆ ಈ ರೀತಿಯಾದಂಥ ದಬ್ಬಾಳಿಕೆಗಳು ನಡೀತಾ ಇವೆ. ಅದಕ್ಕೆ ಇವತ್ತಿನ ದಿವಸ ಏನು ಅವರು ನೈತಿಕ ಹೊಣೆಯನ್ನು ಹೊರತು ಇವತ್ತಿನ ದಿವಸ ಏನು ಧರ್ಮೇಂದ್ರ ಪ್ರಧಾನ್ ಅವರಿಗೆ ಇವತ್ತು ರಾಜೀನಾಮೆ ಕೊಡಬೇಕಂತಾರ. ನಿಮಗೇನಾದರೂ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಕೂಡಲೇ ಇವತ್ತಿನ ದಿವಸ ನಿಮ್ಮ ಗೃಹ ಸಚಿವರಿಗೆ ರಾಜೀನಾಮೆ ಕೊಡಬೇಕು. ಒಂದಲ್ಲ ಘಟನೆ, ಎರಡಲ್ಲ ಘಟನೆ. ಪೊಲೀಸ್ ಸ್ಟೇಷನ್ನಲ್ಲಿ ಪರಾರಿಯಾಗಿ ಹೋದರು, ಜೈಲಿನಲ್ಲಿ ಪರಾರಿ ಹೋದರು. ಪೊಲೀಸ್ ಸ್ಟೇಷನ್ದಲ್ಲಿ ಹಾಡು ಹಗಲೇ ಇವತ್ತು ಹಪ್ತ ತೋಳುವಂಥ ಸಂದರ್ಭದಲ್ಲಿ ಲೋಕಾಯುಕ್ತರು ಬಲೆಗೆ ಬಿದ್ದರು. ಯಡ್ರಾಮಿಯಲ್ಲಿ ಲೋಕಾಯುಕ್ತ ಬಲೆಗೆ ಬಿದ್ದರು. 70 ಮಕ್ಕಳು ಅಸ್ವಸ್ಥರಾದರು. ಇವತ್ತು ಮಕ್ಕಳಿಗೆ ಇವತ್ತಿನ ದಿವಸ ಏನು ನಮ್ಮ ಶಾಲೆಯಲ್ಲಿ ಛಾವಣಿಗಳು ಬಿದ್ದು ಮಕ್ಕಳು ಸಾಯ್ತಾ ಇವೆ. ಪ್ರಬುದ್ಧ ಅಕಾಡೆಮಿ ಬಿದ್ದು ಮಕ್ಕಳು ಇವತ್ತು ಸಾಯ್ತಾ ಇದ್ದಾರೆ. ಯಾವುದು ಇವತ್ತು ನೀವು ಪುರುಷತ್ತಿಗೆ ನಿಮ್ಗೆ ಇವತ್ತು ಅನ್ನೋದು ಹಾಡು ಆಗಲೇ ಬಂಟ್ವಾಳದಲ್ಲಿ ಹಾಡು ಆಗಲೇ ಒಬ್ಬ ಯುವತಿಗೆ ಇವತ್ತು ಬರ್ಬರಾಗಿ ಹತ್ಯೆ ಮಾಡಲಾಗಿತ್ತು. ಮತ್ತು ಇವತ್ತು ದಿವಸ ಏನು ಜೈಲಿಗೆ ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಆರೋಪ ಓಡಾದ್ರು. ನೀವೇನು ಗೃಹ ಮಂತ್ರಿಯಾಗಿ ಕತ್ತಿ ಕಾಯ್ತಾ ಇದ್ದೀರಾ? ಇವತ್ತು ನಿಮಗೇನಾದರೂ ನಾಚಿಕೆ ಮಾನ ಮರ್ಯಾದ್ರೆ ಕೂಡಲೇ ರಾಜೀನಾಮೆ ಕೊಡಬೇಕು. ಇಂಥ ಘಟನೆ ನಾವು ತಾಳ್ಕೊಳಕ್ಕಾಗಲ್ಲ. ಇವತ್ತಿನ ದಿವಸ ಈ ಘಟನೆ ಬಗ್ಗೆ ಸೂಕ್ಷ್ಮವಾಗಿ ಪರಿಗಣಿಸಿ ಸೂಕ್ತ ಕ್ರಮ ಕೈಗೊಳ್ಳದೇ ಇದ್ದರೆ ಇವತ್ತು ಜಿಲ್ಲೆಯಾದ್ಯಂತ ಉಗ್ರ ಹೋರಾಟ ಮಾಡಬೇಕಾಗ್ತದೆ ಅನ್ನುವಂಥ ಅನಿವಾರ್ಯತೆ ಇವತ್ತಿನ ದಿವಸ ನಿಮ್ಗೆ ಬರ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೀವಿ.